ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ನಮ್ಮ ಕನ್ನಡ ಸಿನಿಮಾದ ನಟ ನಟಿಯರ ಬಗ್ಗೆ ಹೇಳುತ್ತೇನೆ. ಅವರ ಅಭಿನಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ. ಯಾವಾಗಲೂ ನಮಗೆ ಸಿನಿಮಾದ ಬಗ್ಗೆ, ಸಿನಿಮಾದಲ್ಲಿ ಇರುವ ಹೀರೋಗಳ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಇರುತ್ತದೆ. ಅವರು ಎಲ್ಲಿದ್ದಾರೆ, ಅವರಿಗೆ ಮದುವೆಯಾಗಿದೆ, ಎಷ್ಟು ಮಕ್ಕಳು ಇದ್ದಾರೆ, ಹೀಗೆ ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಾನು ನಿಮಗೆ ಇವತ್ತು ಪ್ರಭಾಕರ್, ಟೈಗರ್ ಪ್ರಭಾಕರ್ ಎಂದೇ ಫೇಮಸ್ ಆದ ನಟ ಪ್ರಭಾಕರ್ ಅವರ ಬಗ್ಗೆ ಹೇಳುತ್ತೇನೆ. ಟೈಗರ್ ಪ್ರಭಾಕರ್ ಅವರ ಸಿನಿಮಾದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ, ಅವರ ಮೂರು ಮದುವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಟೈಗರ್ ಪ್ರಭಾಕರ್ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಹುಟ್ಟಿದ ದಿನಾಂಕ 30 ಮಾರ್ಚ್ 1948ರಲ್ಲಿ. ಇವರು ನಟ ನಿರ್ದೇಶಕ. ಪ್ರಭಾಕರ್ ಅವರು ವಿಶಿಷ್ಟ ನಟನೆಗೆ ಹಾಗೂ ಅವರ ಮೈಕಟ್ಟಿನಿಂದ ಪ್ರಸಿದ್ಧರು. ಪ್ರಭಾಕರ್ ಅವರು ಮೊದಲು ಬಾಕ್ಸರ್ ಆಗಿದ್ದರು. ಅವರು ಚಿಕ್ಕಂದಿನಿಂದಲೇ ಬಾಕ್ಸರ್ ಆಗಬೇಕೆಂದು ಅಂದಿಕೊಂಡಿದ್ದರು. ಅದಕ್ಕೆ ಅವರು ಬಾಡಿ ಕೂಡ ಮಾಡಿದ್ದರು. ಆಮೇಲೆ ಸಿನಿಮಾದಲ್ಲಿ ಬಂದರು. ಮೊದಲು ಇವರು ವಿಲನ್ನಿಂದ ಪ್ರಾರಂಭ ಮಾಡಿದ್ದರು. ಕೆಲವು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಆಮೇಲೆ ನಟನಾಗಿ ಪ್ರಸಿದ್ಧನಾದರು. ಟೈಗರ್ ಪ್ರಭಾಕರ್ ಎಂದು ಬಿರುದು ಪಡೆದರು. ಇವರು ಕ್ರಿಶ್ಚಿಯನ್ ಆಗಿದ್ದರು. ಇವರು ತೆಲುಗು ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಇವರು 450 ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇವರ ಪ್ರಸಿದ್ಧ ಚಲನಚಿತ್ರ ಗಂಧದ ಗುಡಿ, ಬಡವರ ಬಂಧು, ಶಂಕರ್ ಗುರು, ಸೋದರ ಸವಾಲ್, ಆಪರೇಷನ್ ಡೈಮಂಡ್ ರಾಕೆಟ್ ಹಾಗೂ ಪುಟಾಣಿ ಏಜೆಂಟ್ 123, ಆಟೋ ರಾಜ, ಬೆಳ್ಳಿ ನಾಗ ಇನ್ನೂ ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಪ್ರಭಾಕರ್ ಅವರು ಎಲ್ಲ ಹೀರೋ ಜೊತೆ ಕೆಲಸ ಮಾಡಿದ್ದಾರೆ. ತೆಲುಗುದಲ್ಲಿ ಕೂಡ ಇವರು ವಿಲನ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದಾರೆ. ಪ್ರಭಾಕರ್ ಅವರ ವೈಯಕ್ತಿಕ ಜೀವನ. ಇವರ ಮೊದಲನೇ ಪತ್ನಿ ಮೇರಿ ಅಲ್ಫಾನ್ಸೋ. ಇವರಿಗೆ 3 ಮಕ್ಕಳು ಹುಟ್ಟಿದರು. ಅದರಲ್ಲಿ ಒಬ್ಬ ವಿನೋದ್ ರಾಜ್. ಕಾಲ ಕಳೆದಂತೆ ಇವರ ನಡುವೆ ವೈಮನಸ್ಸು ಉಂಟಾಯಿತು. ಆಮೇಲೆ ದೂರವಾದರು. ಇವರ ಸಂಬಂಧ ಮುರಿದು ಹೋಯಿತು. ಆಮೇಲೆ ಇವರು 1985ರಲ್ಲಿ ಎರಡನೇ ಮದುವೆಯಾದರು. ಅವರ ಎರಡನೆಯ ಹೆಂಡತಿ ಜಯಮಾಲಾ ಮತ್ತು ಪ್ರಭಾಕರ್ ಅವರು ಇಬ್ಬರು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದರು. ಇಬ್ಬರು ಒಬ್ಬರನ್ನು ಒಬ್ಬರು ಇಷ್ಟಪಟ್ಟು ಮದುವೆಯಾದರು. ಇವರಿಗೆ ಸೌಂದರ್ಯ ಎಂಬ ಮಗಳು ಹುಟ್ಟಿದ್ದಳು. ಇವರು ಕೆಲವು ಕಾಲ ಸಂತೋಷದಿಂದಲೇ ಇದ್ದರು. ಜಯಮಾಲಾ ಪ್ರಭಾಕರ್ ಅವರಿಗೆ ತುಂಬ ಸಹಾಯ ಮಾಡುತ್ತಿದ್ದರು. ಆದರೆ ಕಾಲ ಕಳೆದಂತೆ ಇವರ ಸಂಬಂಧದಲ್ಲಿ ಬಿರುಕು ಬಂತು. ಆಮೇಲೆ ಜಯಮಾಲಾದಿಂದ ದೂರವಾದರು. ಆಮೇಲೆ ಸ್ವಲ್ಪ ದಿನದಿಂದಲೇ ಇವರು 3ನೇ ಮದುವೆಯಾದರು. ಅಂಜು ಇವರ 3ನೇ ಪತ್ನಿ. ಅಂಜು ಮಲಯಾಳಂ ಸಿನಿಮಾದ ನಟಿ. ಪ್ರಭಾಕರ್ ಅವರಿಗೆ ಆವಾಗ 46 ವಯಸ್ಸು ಆಗಿತ್ತು. ಅಂಜು ತುಂಬ ಚಿಕ್ಕವಳು. ಇವರ ಇಬ್ಬರ ನಡುವೆ 25 ವರ್ಷದ ಅಂತರವಿತ್ತು. ಪ್ರಭಾಕರ್ ಅಂಜುಕ್ಕಿಂತ 25 ವರ್ಷ ದೊಡ್ಡವರಾಗಿದ್ದರು. ಇವರಿಗೆ ಅರ್ಜುನ್ ಪ್ರಭಾಕರ್ ಎಂಬ ಮಗ ಕೂಡ ಹುಟ್ಟಿದ್ದನು. ಆದರೆ ಈ ಮದುವೆ ಕೂಡ ನಡೆದಿಲ್ಲ. ಒಂದೇ ವರ್ಷದಲ್ಲಿ ಡೈವರ್ಸ್ ಆಗಿ ಇವಳಿಂದಲೂ ದೂರವಾದರು.
3 ಮದುವೆಯಾದರೂ 3 ಪತ್ನಿ ಇದ್ದರು. ಕೊನೆಗೆ ಪ್ರಭಾಕರ್ ಅವರು ಒಂಟೆಯಾಗಿ ಉಳಿದರು. ಇವರಿಗೆ 5 ಮಕ್ಕಳು ಕೂಡ ಇದ್ದರು. ಬರುತ್ತಾ ಸಿನಿಮಾದಲ್ಲಿ ಪ್ರಭಾಕರ್ ಅವರು ಕಡಿಮೆ ಕಾಣಿಸತೊಡಗಿದ್ದರು. ಪಾತ್ರಗಳು ಕಡಿಮೆಯಾದವು. ಪ್ರಭಾಕರ್ ಅವರ ಕೊನೆಯ ದಿನಗಳು. ಬರುತ್ತಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವುದು ಕೂಡ ಕಡಿಮೆ ಆಯಿತು. ಇವರಿಗೆ ಒಂದು ಕಾಲಿಗೆ ಗಾಯವಾಗಿತ್ತು. ಅದು ಇವರಿಗೆ ತುಂಬ ಕಾಡಿತ್ತು. ಪ್ರಭಾಕರ್ ಅವರು ಮೊದಲು ಅದಕ್ಕೆ ಸರಿಯಾಗಿ ಗಮನ ಕೊಡಲಿಲ್ಲ. ಅದು ಬರುತ್ತಾ ಗಾಯ ದೊಡ್ಡದಾಗಿತ್ತು ಮತ್ತು ಅವರ ಕಾಲು ಕೊಳೆಯಲು ಪ್ರಾರಂಭವಾಯಿತು. ಆಮೇಲೆ ಅವರಿಗೆ ತುಂಬ ಕಷ್ಟವಾಯಿತು. ಆದರೂ ಆ್ಯಕ್ಟಿಂಗ್ ಮಾಡಲು ಬಂದಾಗ ಅವರು ಕಾಲಿಗೆ ಪಟ್ಟಿ ಕಟ್ಟಿಕೊಂಡು ಮತ್ತು ಸ್ಟಿರಾಯ್ಡ್ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಆ್ಯಕ್ಟ್ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಹಾಗೆ ಅವರು ಡ್ರಿಂಕ್ ಮಾಡುವುದು ಕೂಡ ಜಾಸ್ತಿ ಆಯಿತು ಎಂದು ಹೇಳಲಾಗಿದೆ. ಇದರಿಂದ ಅವರ ಲಿವರ್, ಕಿಡ್ನಿ ಪ್ರಾಬ್ಲಮ್ಗಳು ಕೂಡ ಕಾಣಿಸಿಕೊಂಡವು. ಒಂದೊಂದು ಅಂಗಾಂಗಗಳು ಫೇಲಾಗುತ್ತಾ ಬಂದವು. ಮಾರ್ಚ್ 25, 2001ರಲ್ಲಿ ಇವರ ನಿಧನವಾಯಿತು. ಆಗ ಅವರ ವಯಸ್ಸು ಕೇವಲ 52 ಎಂದು ಹೇಳಲಾಗಿದೆ. ಇವರ ಮಗ ವಿನೋದ್ ಪ್ರಭಾಕರ್ ಇವರ ಅಂತಿಮ ದಿನಗಳಲ್ಲಿ ಇವರ ಜೊತೆ ಇದ್ದನು. ತನ್ನ ತಂದೆಯ ಚಿಕಿತ್ಸೆ ಬಗ್ಗೆ ನೋಡಿಕೊಳ್ಳುತ್ತಿದ್ದನು. ಪ್ರಭಾಕರ್ ಅವರ ವೈವಾಹಿಕ ಜೀವನ ಅಷ್ಟು ಸುಖಮಯವಾಗಿರಲಿಲ್ಲ. 3 ಮದುವೆಯಾದರೂ ದುಃಖದಿಂದಲೇ ತುಂಬಿತ್ತು. ಪ್ರಭಾಕರ್ ಅವರು ಎಲ್ಲರಿಗೆ ಸಹಾಯ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಪ್ರಭಾಕರ್ ಅವರು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತನಾಡುತ್ತಿದ್ದರು. ಇವರನ್ನು ಟೈಗರ್ ಪ್ರಭಾಕರ್ ಎಂದೇ ಕರೆಯಲಾಗುತ್ತಿತ್ತು. ಇದು ಟೈಗರ್ ಪ್ರಭಾಕರ್ ಅವರ ಅಭಿನಯ ಮತ್ತು ಜೀವನದ ಬಗ್ಗೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.